ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನಿಲ್ಲದಂತ ಸಂಘರ್ಷದ ಕಿಚ್ಚು ವಿಡಿಯೋ ಕಿಡಿ ಹೊತ್ತಿಸಿದಂತ ಬಿಕೆ ಹರಿಪ್ರಸಾದ್ ಬಿಜೆಪಿ ಶಾಸಕ ಸುರೇಶ್ ಗೌಡ ಇರುವಂತ ಹಳೆ ವಿಡಿಯೋವೊಂದನ್ನ ಈಗ ಟ್ಯಾಗ್ ಮಾಡಿ ಹರಿಪ್ರಸಾದ್ ವಿಡಿಯೋದಿಂದ ಈಗ ಬಿಜೆಪಿಯಲ್ಲಿ ತಲ್ಲಣ ಶುರುವಾಗಿದೆ. ಆರ್ಎಸ್ಎಸ್ ಬಗ್ಗೆ ಸುರೇಶ್ ಗೌಡ ಮಾತನಾಡಿರುವಂಥದ್ದು. ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳಿಗೆ ಸರ್ಕಾರ ಮೂಗುದಾರ ಹಾಕಿದ್ದೇ ತಡ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಇದರ ಮಧ್ಯೆ ಬಿಜೆಪಿ ಶಾಸಕರೊಬ್ಬರು ಆಡಿದ್ದಾರೆನ್ನಲಾದಂಥ ಮಾತುಗಳು ವಿಡಿಯೋದಲ್ಲಿರೋದು ಒಂದು ಸದ್ಯಕ್ಕೆ ಈ ವಿಡಿಯೋ ಏನಿದೆ ತಲ್ಲಣಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಏನಿದು ವಿಡಿಯೋ ರಾಧ ಅಂತ ಬನ್ನಿ ನೋಡೋಣ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸಿದ್ದರಾಮಯ್ಯ ಸರ್ಕಾರ ನಿರ್ಬಂಧ ಹಾಕಿದೆ. ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಸಂಘರ್ಷ ಭುಗಿಲೇಳುವಂತೆ ಮಾಡಿದೆ. ಇದರ ಮಧ್ಯೆ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ವಿಡಿಯೋ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿ ಶಾಸಕ ಸುರೇಶ್ ಗೌಡ ಆರ್ಎಸ್ಎಸ್ ವಿರುದ್ಧವೇ ಮಾತನಾಡಿದ್ದಾರೆ ಎನ್ನಲಾದ ಹಳೆ ವಿಡಿಯೋ ಹರಿಬಿಟ್ಟು ಕಿಚ್ಚೊತ್ತಿಸಿದ್ದಾರೆ. ಆರ್ಎಸ್ಎಸ್ ನವರು ಕಡು ಭ್ರಷ್ಟರು ಎಂದಿದ್ದ ಸುರೇಶ್ ಗೌಡ ವಿಡಿಯೋ. ಆರ್ಎಸ್ಎಸ್ ನವರು ಕಡು ಭ್ರಷ್ಟರು, ಅಡ್ವಾಣಿ ಮತ್ತು ಬಿಎಸ್ವೈ ರನ್ನ ಮೂಲೆಗುಂಪು ಮಾಡಿದ್ದೇ ಆರ್ಎಸ್ಎಸ್. ಹೀಗೆ ಬೇರೆ ಬೇರೆ ವಿಚಾರ ಉಲ್ಲೇಖಿಸಿದ್ದ ಸುರೇಶ್ ಗೌಡರದ್ದು ಎನ್ನಲಾದ ವಿಡಿಯೋ ಕೆಲ ವರ್ಷಗಳ ಹಿಂದೆ ವೈರಲ್ ಆಗಿತ್ತು. ಅದೇ ವಿಡಿಯೋವನ್ನ ಈಗ ಹರಿಪ್ರಸಾದ್ ಹರಿಬಿಟ್ಟು ಆರ್ಎಸ್ಎಸ್ ವಿರುದ್ಧ ಗುಟೂರು ಹಾಕಿದ್ದಾರೆ. ಪೊಲಿಟಿಷಿಯನ್ಸ್ ಎಲ್ಲವನ್ನ ಮಾಡ್ತಿರ್ತಾರೆ, ಸುಮ್ಮನೆ ಬಿಡಲ್ಲ. ಈಗ ಯಡಿಯೂರಪ್ಪನ್ ಯಾಕೆ ಹೊಡೆದಿದ್ದು ಹೈಕಮಾಂಡ್ ಅವರು? ಒಬ್ಬ ಬಲಿಷ್ಠ ಆರ್ಟಿಸ್ಟ್ ನ ಹೈಕಮಾಂಡ್ ಗೌರವ ಕೊಡಲ್ಲ ಅಂದಾಗ ಒಂದು ಬಾಕ್ಸ್ ಹೊಡೆದೇ ಹೊಡಿತಾರೆ. ದಟ್ ಇಸ್ ಎ ಕಾಮನ್ ಫಿನಾಮಿನಾ, ಗೊತ್ತಿರಲಿ ಅಂತ ಅದ್ವಾನಿನೇ ಹೊಡೆದ್ಬಿಟ್ಟು ಆರ್ಎಸ್ಎಸ್ ಅವರು. ತಮ್ಮ ಟ್ವಿಟರ್ ನಲ್ಲಿ ಇದೇ ವಿಡಿಯೋ ಶೇರ್ ಮಾಡಿರೋ ಹರಿಪ್ರಸಾದ್ ಆರ್ಎಸ್ಎಸ್ ಎಂಬ ವಿಷಜಂತು ಬಿಜೆಪಿಯವರನ್ನ ಸುಟ್ಟು ಬೂದಿ ಮಾಡಿದೆ ಅಂತ ಕಿಡಿಕಾರಿದ್ದು ಬಿಜೆಪಿಗೆ ಸಾಲು ಸಾಲು ಪ್ರಶ್ನೆ ಕೇಳಿದ್ದಾರೆ. ಆರ್ಎಸ್ಎಸ್ನವರು ಕಡು ಭ್ರಷ್ಟರು ಎಂಬ ಸತ್ಯವನ್ನ ತುಮಕೂರು ಗ್ರಾಮಾಂತರ ವಿಧಾನಸಭೆ ಕ್ಷೇತ್ರದ ಬಿಜೆಪಿಯ ಶಾಸಕ ಸುರೇಶ್ ಗೌಡರೇ ಹೇಳಿದ್ದಾರೆ. ಇದಕ್ಕೆ ಉತ್ತರ ಹೇಳುವ ಧೈರ್ಯ ಬಿಜೆಪಿ ನಾಯಕರಾದ ವಿಜಯೇಂದ್ರ, ಅಶೋಕ್ ಅವರಿಗೆ ಇದೆಯೇ? ಯಡಿಯೂರಪ್ಪನವರು ಕಾಲಕಾಲಕ್ಕೆ ಆರ್ಎಸ್ಎಸ್ಗೆ ದುಬಾರಿ ಕಾಣಿಕೆ ನೀಡುತ್ತಾ ಕೇಶವ ಕೃಪೆಗೆ ಪಾತ್ರರಾಗಿ ತಮ್ಮ ಅಸ್ತಿತ್ವ ಕಾಪಾಡಿಕೊಳ್ಳುತ್ತಾ ಬಂದಿದ್ದರೆ ಯಡಿಯೂರಪ್ಪನವರಂತೆ ಇನ್ನೆಷ್ಟು ಜನ ಸಂಘಕ್ಕೆ ಅಕ್ರಮ ಹಣದ ಕಾಣಿಕೆ ಸಲ್ಲಿಸಿದ್ದಾರೆ. ಬಿಎಸ್ವೈ ವಿರುದ್ಧ ಎತ್ತಿಕಟ್ಟಿ ಟಿಕೆಟ್ ತಪ್ಪಿಸಲು ಮಾಡಿದ್ದ ವಿಡಿಯೋ. ಆ ವಿಡಿಯೋನೇ ಸುಳ್ಳು ಎಂದ ಶಾಸಕ ಸುರೇಶ್ ಗೌಡ. ಬಿಕೆ ಹರಿಪ್ರಸಾದ್ ಹರಿಬಿಟ್ಟಿರೋ ತಮ್ಮ ಹಳೆಯ ವಿಡಿಯೋ ಬಗ್ಗೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಕೆಂಡವಾಗಿದ್ದಾರೆ. ಈ ಬಗ್ಗೆ ಟಿವಿ9 ಜೊತೆ ಮಾತನಾಡಿದ ಅವರು ಸ್ಟೇ ಆದ ವಿಡಿಯೋ ವೈರಲ್ ಮಾಡ್ತಿದ್ದಾರೆ. ಈ ಕುರಿತು ನಾನು ಕೋರ್ಟ್ ನಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದನ್ನು ಟಿಕೆಟ್ ತಪ್ಪಿಸ್ಬೇಕು ಅಂತ ಹೇಳಿ ಯಡಿಯೂರಪ್ಪನವ್ರ ಮೇಲೆ ಎತ್ಕಟ್ಟಬೇಕು, ಆರ್ಎಸ್ಎಸ್ ಮೇಲೆ ಎತ್ಕಟ್ಟಿ ನನ್ನ ಟಿಕೆಟ್ ತಪ್ಪಿಸ್ಬೇಕು ಅಂತ 2018ರಲ್ಲಿ ನನ್ನ ವಿರೋಧಿಗಳು ಮಾಡಿದಂಥ ಸಂಚಿದಷ್ಟೇ. ಅದು ಬಿಟ್ಟರೆ ಇದರಲ್ಲಿ ಏನು ಆ ವಿಡಿಯೋನೇ ನಂದಲ್ಲ ಅಂತ ಹೇಳಿದ್ಮೇಲೆ ಇನ್ನು ಬೇರೆ ಪ್ರಶ್ನೆ ಏನಕ್ಕೆ ಬರ್ತದೆ? ಇದು ಯಾವುದೋ ಫೇಕ್ ವಿಡಿಯೋ ಹಾಕೊಂಡು ನೀನು ಬರೀ ರಾಜಕೀಯದ ಬೌದ್ಧಿಕ ದಿವಾಳಿ ಆಗಿದೆಯಲ್ಲಪ್ಪ. ನೀನೊಬ್ಬ ಸೀನಿಯರ್ ರಾಜಕಾರಣಿ, ನಿಮಗೆ ಈ ರೀತಿಯ ಚಿಲ್ಲರೆ ರಾಜಕಾರಣ ಮಾಡೋಂಥದ್ದು ಏನಿದೆ? ಸುಮ್ಮನೆ ಗೊಂದಲಗಳು ಮಾಡ್ತೀರಾ? ಇದಕ್ಕೆ ತೆರೆ ಹೇಳಿರಿ, ಇಲ್ಲ ಅಂದರೆ ನಾನು ಕೋರ್ಟಲ್ಲಿ ಹೋಗ್ಬೇಕಾಗತ್ತೆ. ಇದು ಆಲ್ರೆಡಿ ಸ್ಟೇ ಆಗಿರೋಂಥ, ಇದು ನಂದಲ್ಲ ಅಂತೇಳಿ ಸ್ಟೇ ಆಗಿರೋಂಥ ವಿಷಯಗಳನ್ನು ವಿಡಿಯೋವನ್ನು ತಂದು ಪದೇ ಪದೇ ನೀವು ಇದನ್ನು ವೈರಲ್ ಮಾಡ್ತೀರಾ ನಂದನ್ನು ತಂದು. ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯ ಕೂಡ ಆರ್ಎಸ್ಎಸ್ ವಿರುದ್ಧ ಹರಿಹಾಯ್ದಿದ್ದು ಬಿಜೆಪಿ ನಾಯಕರು ಆರ್ಎಸ್ಎಸ್ ನ ಕಂಟ್ರೋಲ್ ನಲ್ಲಿದ್ದಾರೆ. ಆರ್ ಅಶೋಕ್ ತನ್ನ ಬಳಿ ಹೇಳಿಕೊಂಡಿದ್ರು ಅಂತ ಬಾಂಬ್ ಸಿಡಿಸಿದ್ದಾರೆ. ಅಲ್ಲಿ ಅಸೆಂಬ್ಲಿನಲ್ಲಿ ಬಂತು, ಅಸೆಂಬ್ಲಿನಲ್ಲಿ ಇರ್ತಾನಲ್ಲ, ನಾನು ಕೇಳಿದೆ ಒಂದಿನ ಅಶೋಕನಿಗೆ, ಏನು ಮಾಡೋದು ಸರ್, ಇಲ್ಲೊಬ್ರು ಬಂದು ಕೂತ್ಕೋತಾರೆ ಆರ್ಎಸ್ಎಸ್ನವರು, ಅವ್ರು ಹೇಳ್ದೆ ಹೋದ್ರೆ ನಮ್ಮನ್ನು ಬಿಡಲ್ಲ ಸರ್ ಅಂತ ಹೇಳ್ತಾರೆ. ಅದೇನೇ ಇರಲಿ, ಆರ್ಎಸ್ಎಸ್ ಟೀಕಿಸಲು ಕೈ ನಾಯಕರು ಬಿಜೆಪಿಯವರ ಹೇಳಿಕೆಗಳನ್ನೇ ಗುರಾಣಿಯಾಗಿ ಬಳಸುತ್ತಿದ್ದಾರೆ. ಇದರ ನಡುವೆ ನವೆಂಬರ್ 2ಕ್ಕೆ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಸಂಘ ಪರಿವಾರ ಬೃಹತ್ ಪಥಸಂಚಲನಕ್ಕೆ ಪ್ಲಾನ್ ಮಾಡಿದ್ದು, ಇದಕ್ಕೆ ಸೆಡ್ ಹೊಡೆಯಲು ಭೀಮ್ ಆರ್ಮಿ ಕೂಡ ಅದೇ ದಿನ ರ್ಯಾಲಿಗೆ ಕರೆ ಕೊಟ್ಟಿದೆ. ಹೀಗಾಗಿ ಮತ್ತೊಂದು ಸುತ್ತಿನ ಸಂಗ್ರಾಮವೇ ನಡೆಯೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್ ಟಿವಿ9. ಇನ್ನು ವಿಡಿಯೋನೇ ಸುಳ್ಳು ಎಂದಂತ ಶಾಸಕ ಸುರೇಶ್ ಗೌಡ ಬಿಕೆ ಹರಿಪ್ರಸಾದ್ ಬೌದ್ಧಿಕ ದಿವಾಳಿ ಆಗಿದ್ದಾರೆ. ಬಿಕೆ ಹರಿಪ್ರಸಾದ್ ವಿರುದ್ಧ ಸುರೇಶ್ ಗೌಡ ಕಿಡಿಕಾರಿದ್ದಾರೆ. ಬಿಕೆ ಹರಿಪ್ರಸಾದ್ ಬೌದ್ಧಿಕವಾಗಿ ದಿವಾಳಿ ಆಗಿದ್ದಾರೆ, ಹಾಗಾಗಿ ಅವ್ರಿಗಿಂತ ಯೋಚನೆಗಳು ಬರ್ತಾ ಇದೆ. ಟಿವಿ9 ಜೊತೆ ಸುರೇಶ್ ಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದರು. ನಮ್ಮ ಪ್ರತಿನಿಧಿ ಜಗದೀಶ್ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ.
ಸದ್ಯಕ್ಕೆ BJP ಶಾಸಕ ಆಗಿರುವಂತಹ ಸುರೇಶ್ ಗೌಡ ಅವರು TV9 ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಈ ವಿಡಿಯೋ ನೀವು ಯಾವಾಗ ಮಾತಾಡಿರೋದು? ಇಲ್ಲ, ಇದು ನಾನು ಮಾತೇ ಆಡಿಲ್ಲ. ಇದು ಏನಾಯಿತು ಅಂದರೆ 2008ರಲ್ಲಿ ನಾನು ಶಾಸಕನಾಗ್ತೇನೆ, ತಿರ್ಗಾ 2013ರಲ್ಲೂ ಶಾಸಕನಾಗ್ತೇನೆ. 3ನೇ ಬಾರಿ 2018ರಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನನ್ನ ವಿರೋಧಿಗಳು, ನನ್ನ ಮೇಲೆ ಎಲೆಕ್ಷನ್ ನಿಲ್ಲಬೇಕು ಅಂತ ವಿರೋಧಿಗಳು, ಅವತ್ತು ನನ್ನ ಪಕ್ಷದಲ್ಲಿದ್ದಂಥ, ನನ್ನ ವಿರೋಧ ಪಕ್ಷದಲ್ಲಿದ್ದಂಥವರು ಇದನ್ನು ಒಂದು ಷಡ್ಯಂತ್ರ ಮಾಡ್ತಾರೆ. ಯಡಿಯೂರಪ್ಪನವ್ರಿಗೆ ಬೈತರ ಒಂದು, ಮತ್ತು RSS ಅವ್ರನ್ನ ಬೈದಿರೋ ಥರ ಮಾಡಿ ನನಗೆ 2018ರಲ್ಲಿ ಟಿಕೆಟ್ ತಪ್ಪಿಸ್ಬೇಕು ಅಂತ ಒಂದು ಸಂಚು ರೂಪಿಸ್ತಾರೆ. ಆ ಸಂಚಿನ ಭಾಗವಾಗಿ ಇದೊಂದು TVಯನ್ನು ಒಂದು ರೆಕಾರ್ಡನ್ನು ಮಾಡಿ, ತದ್ರೂಪಿ ಮಾಡಿ, ನನ್ನಿಂದ ಒಂದು ಡೂಪ್ಲಿಕೇಶನ್ ಮಾಡಿ ಅದನ್ನು ಒಂದು ವೈರಲ್ ಮಾಡ್ತಾರೆ. ಅದನ್ನು ನಾನು ಹೇಳಲ್ಲ ಯಾರಂತ, ಪೊಲಿಟಿಕಲ್ ಮೋಟಿವೇಶನ್ ಮಾಡಿ, ಪೊಲಿಟಿಕಲಿ ಇದು ಮೋಟಿವೇಟೆಡ್ ಮಾಡಿ ಕ್ಯಾಸೆಟ್ನ ವಿಡಿಯೋಗಳನ್ನು ಎಲ್ಲ ಅಪ್ಲೋಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನನಗೆ ಗೊತ್ತಾಗಲ್ಲ, ನನಗೆ ವಿಷಯಗಳು ಎಲೆಕ್ಷನ್ ಚುನಾವಣೆ ನಡೀತಿರ್ತದೆ. ಆ ಸಂದರ್ಭದಲ್ಲಿ ನನಗೆ ಟಿಕೆಟ್ B ಫಾರ್ಮ್ ಅನೌನ್ಸ್ ಮಾಡಬೇಕು. ಆ ಟೈಮಲ್ಲಿ ಈ ವಿಡಿಯೋನ ಬಿಡ್ತಾರೆ. ನನಗೆ ಪಾರ್ಟಿಯವ್ರು ಕರೀತಾರೆ. ಅವತ್ತಿನ PH ಗೋಯಲ್ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ, ಸ್ಟೇಟ್ ಇನ್ಚಾರ್ಜ್ ಇರ್ತಾರೆ. ಅವ್ರು ಬಂದು ನಾನು ಕೇಳ್ತಾರೆ ಏನಿದು ಅಂತ. ನಾನು ಹೇಳಿದೆ ನಂದಲ್ಲ ಇದು ವಿಡಿಯೋ ಅಂತೇಳಿ. ಮತ್ತು ನೀನು ಯಾಕೆ ಇದನ್ನು ಕೋರ್ಟ್ಗೆ ಹೋಗಿ ಇದು ಮಾಡಬಾರ್ದು ಅಂತ. ಆವಾಗ ನಾನು 2021ರಲ್ಲಿ ಇದ್ರ ಮೇಲೆ ನಾನು ಸೆಷನ್ ಡಿಸ್ಟ್ರಿಕ್ಟ್ ಕೋರ್ಟು, ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗ್ತೀನಿ. ಅವಾಗ OS 5119 ಏನೋ ಹೋಗಿ ಅದು ಸ್ಟೇ ಮಾಡುತ್ತಿದ್ದು, ನಂದಲ್ಲ ಅಂತ ಹೇಳ್ತೀನಿ ನಾನು. ಆದಾಗ ಇದು ಸ್ಟೇ ಆಗಿದೆ. ವಿಡಿಯೋ ಸುಳ್ಳು ಅಂತ ಹೇಳಿ? ಹೌದು, ಇದು ಆ ವಿಡಿಯೋನೇ ಸುಳ್ಳು. ನಾನೇ RSS ನಾನು ಗಣವೇಶದಲ್ಲಿ ಮೊನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ, RSSನ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೇನೆ. ಇಡೀ ದೇಶದಲ್ಲಿ ಅದು 100 ವರ್ಷ ತುಂಬುವಂಥ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಮಂತ್ರಿ ಆಗಬೇಕು ಅಂತ ಆಸೆ ಇದೆ. AICCಯಲ್ಲಿ ಕೆಲಸ ಮಾಡಿದಂಥವ್ರು, ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದಂಥವ್ರು, ಅವ್ರು ಯಾಕೆ ನನ್ನನ್ನು ಹೇಳ್ಕೊಂಬಂದು ನಿಲ್ಲಿಸ್ಕೊಳ್ತಾರೋ ಗೊತ್ತಿಲ್ಲ. ಅವರಿಗೆ ಕಾಂಗ್ರೆಸ್ನಲ್ಲಿ ಸೋನಿಯಾ ಗಾಂಧಿನ, ರಾಹುಲ್ ಗಾಂಧಿನ ಓಲೈಸಿ ಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಅವ್ರ ಪರ ಮಾತಾಡಬೇಕೇ ಹೊರತು ಇಲ್ಲಿ ಮಂತ್ರಿ ಆಗಬೇಕು ಅಂದರೆ ಸಿದ್ದರಾಮಯ್ಯನ ಓಲೈಸೋದಕ್ಕೆ ಮಾತಾಡಬೇಕು ಅವರು. ಇದು ನನ್ನ ಯಾಕೆ ಹೇಳ್ಕೊಂಬರ್ತಾರೆ? ಇದ್ರ ಮಧ್ಯೆ BJP ಕಾಂಗ್ರೆಸ್ ಮಧ್ಯೆ ನನ್ನ ಹಿಡ್ಕೊಂಬರ್ತಿದ್ದಾರೆ. ನಾನು ಶಾಸಕ ಅಷ್ಟೇ. ನಿಮಗೆ ಈ ರೀತಿಯ ಚಿಲ್ಲರೆ ರಾಜಕಾರಣ ಮಾಡೋವಂಥದ್ದು ಏನಿದೆ? ದಯವಿಟ್ಟು ಹರಿಪ್ರಸಾದ್ ಅವ್ರು ಇಂಥದಕ್ಕೆಲ್ಲ ದೊಡ್ಡ ತಂದಲ್ಲಿ ಮಾತಾಡಬೇಕು. ಅವರು ಪ್ರೈಮ್ ಮಿನಿಸ್ಟರ್ ಲೆವೆಲಲ್ಲಿ ಮಾತಾಡೋವಂಥವ್ರು, ಶಾಸಕರ ಮೇಲೆ ಮಾತಾಡೋವಂಥದ್ದು ನನಗೇನೋ ಸರಿ ಕಾಣಿಸಲ್ಲ. ಆದರೆ ಹರಿಪ್ರಸಾದ್ ಅವರು ಮತ್ತೊಂದು ಮಾತನ್ನು ಹೇಳ್ತಾರೆ ಸರ್, RSSನ ಬಗೆಗಿನ ಇನ್ನಷ್ಟು ವಿಚಾರಗಳು ನಿಗೂಢವಾಗಿ ಇರಬೇಕು ಅಂತೇಳಿ. ಯಾಕೆ ಈ ಮಾತು? ಏನು ನಿಗೂಢವಾಗಿರಬೇಕು ಅಂತ? ಏನು ಇವ್ರ ಥರ ಪಾಕಿಸ್ತಾನ ಓಲೈಸುವಂತ ಮಾತಾಡಬೇಕಾ? ತಾಲಿಬಾನ್ನ ಓಲೈಸಂತ ಮಾತಾಡಬೇಕಾ? ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡುವಂಥ ರಾಜಕಾರಣವನ್ನು BJP ಮಾಡಬೇಕಾ? ಇದಿಷ್ಟು ಕೂಡ BJP ಶಾಸಕರಾದಂತಹ ಸುರೇಶ್ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.